ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ನಂಬರ್ 13 ನೀರು ಅಂತಕ್ಕಂಥ ಚಾಪ್ಟರ್ ಬರುತ್ತೆ. ಈ ಚಾಪ್ಟರ್ ರಿಲೇಟೆಡ್ ಯಾವ್ಯಾವ ಕ್ವಶನ್ಗಳನ್ನ ಈ ನಮ್ಮ ಕರ್ನಾಟಕ TET ಆಗಿರ್ಬೋದು, PDO ಆಗಿರ್ಬೋದು, PS ಎಕ್ಸಾಮ್ ಆಗಿರ್ಬೋದು, GPSTR, HSTR, ಸೊ ಪ್ರತಿ ಒಂದು ಎಕ್ಸಾಮ್ಗೆ ಈ ಒಂದು ಸಾಮಾನ್ಯ ವಿಜ್ಞಾನ ವಿಷಯ ಕಂಪಲ್ಸರಿ ಆಗಿರುತ್ತೆ. ಸೊ ಆ ಪ್ರತಿ ಒಂದು ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾನ್ಯ ವಿಷಯದ ಕುರಿತಂತ ನಾವು ನಿಮಗೆ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀವಿ, ಅದು ಕೂಡ ಫ್ರೀಯಾಗಿ. ಸೊ ಯಾರ್ಯಾರು ಈ ಒಂದು ಎಕ್ಸಾಮ್ ತಯಾರು ಮಾಡ್ತಿದ್ರು ಸೊ ಅವರಿಗೋಸ್ಕರ ಇದೊಂದು ಉಪಯುಕ್ತವಾದಂಥ ವಿಡಿಯೋ ಕ್ಲಾಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತಡ ಮಾಡಿದ್ರೆ ನಾವು ನಮ್ಮ ಕ್ವಶನ್ ಕಡೆಗೆ ಬಂದ್ಬಿಡೋಣ. ಓಕೆ, ಸೊ ಈ ಚಾಪ್ಟರ್ ಬರ್ತಕ್ಕಂಥ ಕ್ವಶನ್ಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ಏನು ಬರುತ್ತೆ ಇದರಲ್ಲಿ, ಫಸ್ಟ್ ಒಂದು ಕ್ವಶನ್ ನೋಡಿ, ಆಲ್ರೆಡಿ ನಿಮಗೆ ಗೊತ್ತಿದ್ದಿದ್ದೇ ಈ ಕ್ವಶನ್ನು ಆಲ್ರೆಡಿ ಕರ್ನಾಟಕ TET 2021ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು, ಆಲ್ರೆಡಿ ಕೇಳಿದ್ದಾರೆ. ಸೊ ಕ್ವಶನ್ ಏನಪ್ಪಾ ಅಂದ್ರೆ, ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ. ನೋಡಿ, ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ಯಾವುದು ಅಂತ ಕೇಳ್ತಾರೆ. ಸೊ ಇಡೀ ವಿಶ್ವದಲ್ಲೇ ಒಂದು ಜಲ ದಿನಾಚರಣೆನ ಆಚರಣೆ ಮಾಡ್ತಾರೆ. ಅದು ಯಾವುದು ಅಂದ್ರೆ ನಿಮಗೂ ಕೂಡ ಗೊತ್ತಿರಲಿ, ಮಾರ್ಚ್ 22 ಇದರ ಸರಿಯಾದ ಆಯ್ಕೆ. ಮಾರ್ಚ್ 22, ನಿನ್ನೆ ಅಷ್ಟೇ ಮಾರ್ಚ್ 22 ಆಗಿರೋದು. ಸೊ ಆ ಮಾರ್ಚ್ 22 ಅಂದ್ರೆ ವಿಶ್ವ ಜಲ ದಿನಾಚರಣೆಯ ಒಂದು ದಿನ ಅಂತಾನೆ ಹೇಳಬಹುದು. ಓಕೆ, ಇನ್ನು ಈ ಉಳಿದಿರ್ತಕ್ಕಂಥ ಜೂನ್ 5, ಏಪ್ರಿಲ್ 22, ಮೇ 1 ಇದು ಕೂಡ ಒಂದು ಇಂಪಾರ್ಟೆಂಟ್ ಇದೆ. ಈ ಜೂನ್ 5 ನಲ್ಲಿ ಏನು ಆಚರಣೆ ಮಾಡ್ತಾರೆ ಅಂದ್ರೆ ವಿಶ್ವ ಪರಿಸರ ದಿನ ಅಂತ ಈ ಜೂನ್ 5ನ ಆಚರಣೆಯನ್ನ ಮಾಡ್ತಾರೆ, ವಿಶ್ವ ಪರಿಸರ ದಿನ. ಇನ್ನು ಏಪ್ರಿಲ್ 22 ತಗೊಂಡ್ರೆ ಈ ಏಪ್ರಿಲ್ 22 ಏನನ್ನ ಆಚರಣೆ ಮಾಡ್ತಾರೆ ಅಂದ್ರೆ ವಿಶ್ವದ ಭೂ ದಿನ ಅಂತ ಒಂದು ಆಚರಣೆನ ಮಾಡ್ತಾರೆ, ವಿಶ್ವ ಭೂ ದಿನ. ಇನ್ನು ಮೇ 1 ತಗೊಂಡ್ರೆ ಕಾರ್ಮಿಕರ ದಿನಾಚರಣೆ ಅಂತ ಆಚರಣೆನ ಮಾಡ್ತಾರೆ. ಸೊ ಇದಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರಲಿ ಇನ್ನು ವಿಶ್ವದ ಅರಣ್ಯ ದಿನ ಇದೆ, ವಿಶ್ವ ಆರೋಗ್ಯ ದಿನ ಇದೆ, ವಿಶ್ವ ಜನಸಂಖ್ಯೆ ದಿನ ಇದೆ. ಸೊ ಈ ತರ ವಿಶ್ವ ಅರಣ್ಯ ದಿನವನ್ನು ತಗೊಂಡ್ರೆ ಮಾರ್ಚ್ 21 ಅಂತ ಹೇಳ್ಬೋದು, ವಿಶ್ವ ಆರೋಗ್ಯ ದಿನ ತಗೊಂಡ್ರೆ ಏಪ್ರಿಲ್ 7 ಅಂತ ಹೇಳ್ಬೋದು, ಇನ್ನು ವಿಶ್ವ ಜನಸಂಖ್ಯೆ ದಿನ ಅಂದ್ರೆ ಜುಲೈ 11 ಅಂತಾನೆ ಹೇಳ್ಬೋದು. ಸೊ ಈ ತರ ನಿಮಗೆ ಆ ಚಾಪ್ಟರ್ ರಿಲೇಟೆಡ್ ವಿಶ್ವ ದಿನವನ್ನ ಯಾವ ದಿವಸ ಒಂದು ಆಚರಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಕ್ವಶನ್ 100% ಬಂದಿರುತ್ತೆ. ಸೊ ಆಯಾ ಚಾಪ್ಟರ್ ತಕ್ಕಂತೆ ಸೊ ಅದನ್ನ ನೀವು ವ್ಯವಸ್ಥಿತವಾಗಿ ಸ್ಟಡಿ ಮಾಡಿರ್ಲೇಬೇಕು. ಓಕೆ, ಇನ್ನು ಎರಡನೇ ಒಂದು ಕ್ವಶನ್ ನೋಡಿದ್ರೆ, ಭೂಮಿಯ ಮೇಲ್ಮೈ ಎಷ್ಟು ಪ್ರತಿಶತ ನೀರಿನಿಂದ ಆವೃತವಾಗಿದೆ? ನೋಡಿ, ಭೂಮಿ ಮೇಲೆ ಎಷ್ಟು ಪ್ರತಿಶತ ನೀರಿನಿಂದ ಆವೃತಗೊಂಡಿದೆ? ಇನ್ನು ಅರ್ತ್ ಸರ್ಫೇಸ್ ಇದೆ ಅಲ್ಲ, ಸೊ ಈ ಸರ್ಫೇಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ನೀರು ಇರುತ್ತೆ? ನಿಮ್ಗೆಲ್ಲ ಗೊತ್ತೇ ಇದೆ ಆಲ್ರೆಡಿ. ಎಷ್ಟು ಪರ್ಸೆಂಟೇಜ್ ನೀರು ಇರುತ್ತೆ? 71% ಈ ಟೋಟಲ್ ಆಗಿ ಭೂಮಿಯ ಮೇಲ್ಮೇಲೆ ಪ್ರೆಸೆಂಟ್ ಇರುತ್ತೆ. ಸೊ ಇದು ಇದರ ಒಂದು ಸರಿಯಾದ ಆಯ್ಕೆ. ಓಕೆ ಓಕೆ, ಇನ್ನು ನೆಕ್ಸ್ಟ್ ಥರ್ಡ್ ಒಂದು ಕ್ವಶನ್ ನೋಡಿದ್ರೆ, ಥರ್ಡ್ ಕ್ವಶನ್ ಏನ್ ಹೇಳುತ್ತೆ ನೋಡಿ ನಮ್ಗೆ, ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಂಯುಕ್ತ ಎಂದು ಸಾಬೀತುಪಡಿಸಿದ ವಿಜ್ಞಾನಿ. ನಿಮ್ಗೆ ಗೊತ್ತಿರಲಿ, ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಇರುತ್ತೆ. ಸೊ ಇದರಿಂದನೇ ಈ ಒಂದು ನೀರಿನ ಒಂದು ಸಂಯುಕ್ತ ತಯಾರಾಗಿದೆ ಅಂತಕ್ಕಂಥದ್ದನ್ನ ಸಾಬೀತುಪಡಿಸಿದ ವಿಜ್ಞಾನಿ ಯಾರು? ನಿಮ್ಗೆ ಗೊತ್ತಿರಲಿ, ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಹೆನ್ರಿ ಕೆವೆಂಡಿಶ್ ಅಂತಕ್ಕಂಥ ವಿಜ್ಞಾನಿ ಇದನ್ನ ಸಾಬೀತನ್ನ ಪಡಿಸಿರ್ತಾರೆ. ಇನ್ನು ಈ ಉಳಿದ ರಾಜೇಂದ್ರ ಸಿಂಗು, ಕಾರ್ಲ್ ವಿಲ್ಡ್ ಹೆಲ್ಡು, HC ಯುರಿ ಅಂತಕ್ಕಂಥವ್ರು ಇವರು ಕೂಡ ಒಬ್ಬ ಹೆಸರಾಂತ ಒಬ್ಬ ವ್ಯಕ್ತಿಗಳೇ. ಈ ನಮ್ಮ ರಾಜೇಂದ್ರ ಸಿಂಗ್ ಅವ್ರನ್ನ ತಗೊಂಡ್ರೆ ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಭಾರತದ ಜಲ ಸಂರಕ್ಷಕ ಅಂತ ಕರೀತಾರೆ ಅವ್ರನ್ನ, ರಾಜೇಂದ್ರ ಸಿಂಗ್. ಇನ್ನು ಕಾರ್ಲ್ ವಿಲ್ಡ್ ಹೆಲ್ಡ್ ಇವರನ್ನ ಗ್ಲಿಸರಿನ್ ರಿಸರ್ಚ್ ಮಾಡಿದ್ದಾರೆ. ಸೊ ಇದು ಇದರ ಒಂದು ಮಹತ್ವ ಇವರಿಗೆ ಕೊಟ್ಟಿದ್ದಾರೆ. ಇನ್ನು HC ಯುರಿ ಅಂತಕ್ಕಂಥವ್ರು D2O ನ ಕಂಡು ಹಿಡಿದಿದ್ದಾರೆ. D2O ಅಂದ್ರೆ ಇದು ಕೂಡ ಒಂದು ಭಾರವಾದ ಜಲ ಅಂತಾನೆ ಹೇಳೋದು. D2 ಅಂದ್ರೆ ಭಾರ ಜಲ. ಸೊ ಇದನ್ನ ಕಂಡು ಹಿಡಿದವ್ರೆ ಈ ನಮ್ಮ HC ಯುರಿ ಅಂತಕ್ಕಂಥ ವಿಜ್ಞಾನಿ. ಓಕೆ, ಪ್ರಶ್ನೆ ಅರ್ಥ ಆಯ್ತಾ? ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇರುತ್ತೆ ಅಂತಕ್ಕಂಥ ಸಾಬೀತುಪಡಿಸಿದವರು ಹೆನ್ರಿ ಕ್ಯಾವೆಂಡಿಶ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ಇನ್ನು ನಾಲ್ಕನೇ ಒಂದು ಕ್ವಶನ್ ನಮ್ಗೆ ಏನ್ ಹೇಳುತ್ತೆ ನೋಡಿ, ಶುದ್ಧ ನೀರು ಇದು ಯಾವ ತರಹದ ದ್ರವ? ಶುದ್ಧ ನೀರಿದೆ, ಇದು ಯಾವ ತರಹದ ಒಂದು ದ್ರವ ಅಂತ ಹೇಳ್ಬೋದು. ಯಾವ ತರ ದ್ರವ ಇರ್ಬೋದು? ಏನು ಆಮ್ಲದ ದ್ರವ ಇರುತ್ತಾ, ಅಥವಾ ಪ್ರತ್ಯಾಮ್ಲದ ದ್ರವ ಇರುತ್ತಾ, ಅಥವಾ ತಟಸ್ಥ ದ್ರವ ಇರುತ್ತಾ, ಅಥವಾ ಯಾವುದು ಅಲ್ಲ? ಈ ತರ ಒಂದು ಕ್ವಶನ್ ಕೇಳಿರ್ತಾರೆ ನೋಡಿ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್.
ಶುದ್ಧ ನೀರು. ಕ್ವಶನ್ ಇದೆ ಶುದ್ಧ ನೀರು, ಓನ್ಲಿ ನೀರಲ್ಲ, ಶುದ್ಧ ನೀರು. ಇದು ಏನಿರ್ತಪ್ಪ ಅಂದರೆ ತಟಸ್ಥವಾಗಿರುತ್ತೆ ಯಾವಾಗಲೂ. ಶುದ್ಧ ನೀರು ಬೇರೆ, ನೀರು ಕೊಟ್ಟಿದ್ರೆ ಅದು ಆಮ್ಲ ಇರುವುದು, ಪ್ರತ್ಯಾಮ್ಲನೂ ಇರಬಹುದು. ಇಲ್ಲಿ ಶುದ್ಧ ನೀರು ಅಂತ ಏನಾದ್ರು ಕೊಟ್ಟಿದ್ರೆ ನೀವು ತಟಸ್ಥ ಅಂತಾನೆ ಅಲ್ಲಿ ರೈಟ್ ಮಾಡಬೇಕಾಗುತ್ತೆ. ತಟಸ್ಥ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಇನ್ನು ಐದೇ ಒಂದು ಕ್ವಶನ್ ಏನು ಹೇಳ್ತೆ ನೋಡಿ. ಇದು ಕೂಡ ಒಂದು TET-ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. TET 2021ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಈ ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ದ್ರವ್ಯರಾಶಿಯ ಅನುಪಾತ ಎಷ್ಟಿರುತ್ತೆ ನೋಡಿ. ವಾಟರ್ ಅಂದ್ರೆ ಏನು ಬರುತ್ತೆ, ಟೋಟಲ್ ಆಗಿ H2O ಅಂತ ಬರ್ತೀವಿ, ನಿಮ್ಗೆ ಗೊತ್ತಿರೋ ವಿಷಯನೇ ಹೌದಾ. H2O. ಹೈಡ್ರೋಜನ್ ಎರಡು ಅಂದ್ರೆ ಅದರ ಒಂದು ದ್ರವ್ಯರಾಶಿ ಎಷ್ಟಾಯ್ತು, 2 ಆಯ್ತು. ಆಕ್ಸಿಜನ್ ದ್ರವ್ಯರಾಶಿ ಎಷ್ಟು 8 × 16 ಅಂದ್ರೆ 16 ಆಯ್ತು. 16 ಇದರ ದ್ರವ್ಯರಾಶಿ. ಹಾಗಾದ್ರೆ ಇದರೊಂದು ದ್ರವ್ಯರಾಶಿ ಅನುಪಾತ ಎಷ್ಟು ಗೊತ್ತಾಗ್ಬಿಡುತ್ತಿಲ್ಲ ನೋಡಿ, 1ಕ್ಕೆ 8. 1ಕ್ಕೆ 8. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ, ಸರಿಯಾದ ಆಯ್ಕೆ ಬ, 1ಕ್ಕೆ 8 ಇದರ ಒಂದು ಸರಿಯಾದ ಒಂದು ಆನ್ಸರ್. ಓಕೆ, ಅರ್ಥ ಆಯ್ತಾ. ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ದ್ರವ್ಯರಾಶಿ ಅನುಪಾತ. ದ್ರವ್ಯರಾಶಿ ಅನುಕೂಲ ಬರೋದೇ 1ಕ್ಕೆ 8 ಲಕ್ಷ ಇಟ್ಕೊಳ್ಳಿ. 1ಕ್ಕೆ 8 ಅದರ ದ್ರವ್ಯರಾಶಿಯನ್ನು ನಿಮ್ಗೆ ಗೊತ್ತಿರಬೇಕು. ಆ ದ್ರವ್ಯರಾಶಿ ನಿಮ್ಗೆ ಗೊತ್ತಿದ್ರೆ ನೀವು ಅದರ ಅನುಪಾತವನ್ನ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಓಕೆ, ಇನ್ನು ನೆಕ್ಸ್ಟ್ 6ನೇ ಕ್ವಶನ್ ಇದೆ. ಇದನ್ನ ಕೂಡ TET ಎಕ್ಸಾಮ್ನಲ್ಲಿ ಕೇಳಿರೋ ಕ್ವಶನ್ ಇದೆ. TET 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಕೂಡ. ಕ್ವಶನ್ ಏನಿದೆ ನೋಡಿ, ಒಂದು ಸೋಪ್ ಅಣುವಿನಲ್ಲಿರುವುದು ಏನು. ಸೋಪ್ ಅಂದ್ರೆ ಸೋಪ್ ಇರುತ್ತಲ್ಲ, ಸಾಬೂನು. ಆ ಸಾಬೂನಲ್ಲಿ ಇರ್ತಕ್ಕಂಥ ಅಣು ಯಾವುದು ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರಲಿ, ಈ ಸೋಪ್ನಲ್ಲಿ ಇರ್ತಕ್ಕಂಥ ಅಣು ಯಾವುದಪ್ಪ ಅಂದ್ರೆ ಸರಿಯಾದ ಆಯ್ಕೆ ಡ. ಏನಿದೆ ಇದು ಜಲಾಕರ್ಷಕ ತಲೆ ಮತ್ತು ಜಲ ವಿಕರ್ಷಕ ಬಾಲ. ಇದು ಇದರ ಸರಿಯಾದ ಆನ್ಸರು. ಇದ್ರ ಬಿಟ್ರೆ ಇನ್ನೂ ಆಪ್ಷನ್ಗಳಿದಾವೆ. ಜಲ ವಿಕರ್ಷಕ ತಲೆ, ಜಲ ವಿಕರ್ಷಕ ತಲೆ, ಜಲ ವಿಕರ್ಷಕ ಬಾಲ, ಜಲ ವಿಕರ್ಷಕ ತಲೆ, ಜಲ ವಿಕರ್ಷಲ ಬಾಲ. ನೋಡಿ, ವಿಕರ್ಷಕ ವಿಕರ್ಷಲ, ವಿಕರ್ಷಕ ವಿಕರ್ಷಲ, ಬಾಲ ತಲೆ, ಬಾಲ ತಲೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಲಕ್ಷದಲ್ಲಿ ಏನಿರ್ಬೇಕಂದ್ರೆ ನಾವು ಜಲಾಕರ್ಷಕ ತಲೆ ಮತ್ತು ಜಲ ವಿಕರ್ಷಕ ಬಾಲ ಅಂತಕ್ಕಂಥ ಆಪ್ಷನ್ ಎಲ್ಲಿರುತ್ತೆ ಅದನ್ನ ನೀವು ಚಾಯ್ಸ್ ಮಾಡಿ, ಅದೇ ಅದರ ಒಂದು ಸರಿಯಾದ ಉತ್ತರ. ಓಕೆ ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನು ಬರುತ್ತೆ ಅಂದ್ರೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಬರುತ್ತೆ. 7ನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ, ನೀರಿನ ಗಡಸುತನಕ್ಕೆ ಕಾರಣವೇನು. ನೀರಿನ ಗಡಸುತನ ಅಂದ್ರೇನು, ಹಾರ್ಡ್ ವಾಟರ್. ಈ ನೀರಿನಲ್ಲಿ ನೀವು ನೋಡಿ, ನೀರಿನ ಟೇಸ್ಟ್ ಸಪ್ಪಗಿರುತ್ತೆ, ಕೆಲವೊಂದು ಕೈಯಾಗಿರುತ್ತೆ, ಕೆಲವೊಂದು ಒಂಥರ ಏನೋ ಅದರಲ್ಲಿ ಜಾಸ್ತಿ ಇದ್ದಂಗೆ ನಮಗೆ ಅನಿಸುತ್ತೆ. ಸೊ ಆ ನೀರನ್ನೇ ನಾವು ಹಾರ್ಡ್ ವಾಟರ್ ಅಂತ ಕರಿಬಹುದು. ಸೊ ಹಾರ್ಡ್ ವಾಟರ್ ಆಗೋಕ್ಕೆ ಕಾರಣ ಏನು ಅಂತ ಒಂದು ಕ್ವಶನ್ನಲ್ಲಿ ನಿಮಗೆ ಬಂದಿರುತ್ತೆ. ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಲವಣ ಮತ್ತು ಮ್ಯಾಗ್ನೇಷಿಯಂ ಲವಣ ಇವೆರಡೂ ಏನಾದರೂ ಇದ್ದರೆ ಆ ಒಂದು ವಾಟರ್ ಹೆಂಗಾಗಿರುತ್ತೆ ಅಂದರೆ ಹಾರ್ಡ್ ವಾಟರ್ನಲ್ಲಿ ಅದು ಕನ್ವರ್ಟ್ ಆಗಿರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಅ ಮತ್ತು ಬ ಎರಡೂ ಕೂಡ ಇದರ ಒಂದು ಆನ್ಸರ್. ಯಾಕಂದರೆ ಕ್ಯಾಲ್ಸಿಯಂ ಕೂಡ ಇರುತ್ತೆ, ಆಮೇಲೆ ಮ್ಯಾಗ್ನೇಷಿಯಂ ಕೂಡ ಇದರ ಸರಿಯಾದ ಆನ್ಸರು. ಸೊ ನಿಮ್ಮ ಕ್ವಶನಲ್ಲಿ ನಿಮಗೆ ಯಾವ ಥರ ಆಪ್ಷನ್ ಕೊಟ್ಟಿದ್ರೆ, ಎರಡೂ ಕೊಟ್ಟಿದ್ರೆ ಎರಡೂ ರೈಟ್ ಹಾಕಿ. ಕ್ಯಾಲ್ಸಿಯಂ ಕೊಟ್ಟಿದ್ರೆ ಕ್ಯಾಲ್ಸಿಯಂ ರೈಟ್ ಹಾಕಿ, ಮ್ಯಾಗ್ನೇಷಿಯಂ ಕೊಟ್ಟಿದ್ರೆ ಮ್ಯಾಗ್ನೇಷಿಯಮ್ನ ನೀವು ರೈಟ್ ಹಾಕ್ಬೋದು. ಓಕೆ ಓಕೆ, ಹಾರ್ಡ್ ವಾಟರ್ಗೆ ಕಾರಣ ಏನಪ್ಪ ಅಂದರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ, ಭಾರಜಲ ಎಂದರೆ ಏನು. ನನಗೆ ಜಸ್ಟ್ ಹೇಳಿದ್ದೀನಿ, ಭಾರಜಲ ಅಂದರೆ D2O ಅಂದ್ರೇ ಭಾರಜಲ. ವಾಟರು, ಆಕ್ಸಿಜನು, ಹೈಡ್ರೋಜನ್ ಇದರ ಒಂದು ಆನ್ಸರ್ ಆಗಲ್ಲ. ಲಕ್ಷದಲ್ಲಿ ಇಟ್ಕೊಳ್ಳಿ ನೀವು ಫಸ್ಟ್ ಆಫ್ ಆಲ್. ಓಕೆ, D2O ಅಂದ್ರೆ ಭಾರಜಲ ಅಂದ್ರೆ D2O. H2O ಅಂದರೆ ನಮ್ಮ ಸಾಮಾನ್ಯ ನೀರು ಅಥವಾ ನಾರ್ಮಲ್ ವಾಟರ್ ಅಂತೀವಲ್ಲ, ಸೊ ಅದು ಅದರ ಒಂದು ಆನ್ಸರ್. ಇಲ್ಲಿ ಭಾರಜಲ ಅಂದರೆ D2O. ಓಕೆ, ಇನ್ನು 9ನೇ ಕ್ವಶನ್ ನೋಡಿದ್ರೆ, ಇಲ್ಲಿ 9ನೇ ಕ್ವಶನ್ ಏನು ಹೇಳ್ತಾರೆ, ರಕ್ತಸ್ರಾವವಾದಾಗ ರಕ್ತ ಹೆಪ್ಪುಗಟ್ಟಲು ಏನನ್ನು ಬಳಸುತ್ತಾರೆ. ನೋಡಿ, ಎಲ್ಲರೂ ಬ್ಲಡ್ ಏನಾಗುತ್ತೆ, ಬ್ಲಡ್ ಅಲ್ಲ, ನಿಮಗೆ ರಕ್ತಸ್ರಾವ ಆಗ್ತಿರುತ್ತಲ್ಲ. ಸೊ ಆ ರಕ್ತಸ್ರಾವವಾಗ್ತಿರುವಾಗ
ರಕ್ತ ಹೆಪ್ಪುಗಟ್ಟುವ ಸಂಬಂಧ ಏನೋ ಒಂದು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ ಕೆಮಿಕಲ್ಸ್ ಏನಂತ ಕ್ವಶನ್ ಇದೆ. ಕೆಮಿಕಲ್ಸ್ ಏನಿದೆ, ಆನ್ಸರ್ ಏನಪ್ಪ ಅಂದರೆ ಅದರದ್ದು ಪೊಟ್ಯಾಷ್ ಅಲಮ್ ಅಂತಕ್ಕಂಥ ಒಂದು ಕೆಮಿಕಲ್ ಇರುತ್ತೆ. ಅದನ್ನು ಯೂಸ್ ಮಾಡಿದರೆ ರಕ್ತ ಜಲ್ದಿಯಲ್ಲಿ ಹೆಪ್ಪುಗಟ್ಟಕ್ಕೆ ಒಂದು ಕಾರಣ ಆಗುತ್ತೆ. ಇನ್ನು ಉಳಿದ ಸಿಲ್ವರ್ ಬ್ರೋಮೈಡ್ ಇರ್ಬೋದು, ಸಿಲ್ವರ್ ಅಯೋಡೈಡ್ ಇರ್ಬೋದು, ಸಿಲ್ವರ್ ಸಾಲ್ ಇರ್ಬೋದು. ಸೊ ಇವುಗಳ ಒಂದು ಉಪಯೋಗ ಕೂಡ ಇದೆ. ನಿಮ್ಗೆ ಗೊತ್ತಿರಲಿ, ಸಿಲ್ವರ್ ಬ್ರೋಮೈಡ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫೋಟೋಗ್ರಾಫಿಕ್ ಪ್ಲೇಟ್ಗಳ ಒಂದು ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಈ ಸಿಲ್ವರ್ ಅಯೋಡೈಡ್ ತೊಗೊಂಡ್ರೆ ಕೃತಕವಾದಂಥ ಮಳೆಯನ್ನು ತರಿಸುವ ಸಲುವಾಗಿ, ಆರ್ಟಿಫಿಷಿಯಲ್ ರೇನ್ ಅಂತೀವಲ್ಲ ನಾವು, ಕೃತಕ ಮಳೆ, ಅದನ್ನ ಏನಾದರೂ ಬರೆಸಬೇಕಾದ್ರೆ ಒಂದು ಸಿಲ್ವರ್ ಅಯೋಡೈಡ್ನ ಒಂದು ಸ್ಪ್ರೇ ಮಾಡ್ತಾರೆ ಆಕಾಶದಲ್ಲಿ. ಸೊ ಆವಾಗ ಒಂದು ಆರ್ಟಿಫಿಷಿಯಲ್ ರೇನು ಬರುತ್ತೆ. ಇನ್ನು ಈ ಒಂದು ಸಿಲ್ವರ್ ಸಾಲ್ ತೊಗೊಂಡ್ರೆ ವಾತ ರೋಗದ ಒಂದು ನಿವಾರಣೆ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ವಾತ ರೋಗದ ನಿವಾರಣೆಯ ಸಲುವಾಗಿ. ಲಕ್ಷ ಗೊತ್ತೇ ಕ್ವಶನು. ರಕ್ತಸ್ರಾವವಾದಾಗ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಏನನ್ನು ಬಳಸ್ತಾರೆ? ಪೊಟ್ಯಾಷ್ ಅಲಮು. ಆನ್ಸರ್ ಏನು? ಪೊಟ್ಯಾಷ್ ಅಲಮು. ಓಕೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ. ಗಡಸು ನೀರಿನಲ್ಲಿ ಮತ್ತು ಆಮ್ಲೀಯ ಮಾಧ್ಯಮದಲ್ಲಿ ಸ್ವಚ್ಛಗೊಳಿಸುವ ವಸ್ತು ಯಾವುದು? ನಿಮ್ಮ ಹತ್ರ ಒಂದು ಆ್ಯಸಿಡ್ ವಾಟರ್ ಇದೆ, ಆಮೇಲೆ ಒಂದು ಹಾರ್ಡ್ ವಾಟರ್ ಇದೆ. ಸೊ ಆ ವಾಟರ್ನಲ್ಲಿ ಕೂಡ ಸ್ವಚ್ಛ ಮಾಡಬೇಕಾದ್ರೆ ಕೆಲವೊಂದು ಕೆಮಿಕಲ್ಸ್ಗಳನ್ನು ನಾವು ಬಳಸ್ತೀವಿ. ಅದು ಸೋಪ್ ಇರ್ಬೋದು, ಡಿಟರ್ಜೆಂಟ್ಸ್ ಇರ್ಬೋದು, ಗ್ಲಿಸರಿನ್ ಇರ್ಬೋದು, ಅಥವಾ ರಸಾಯನ ಇರ್ಬೋದು. ಸೊ ಔಟ್ ಆಫ್ 4 ಯಾವುದನ್ನು ನೀವು ಬಳಸ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಕ್ವಶನ್ ಅರ್ಥ ಆಯ್ತಾ? ಗಡಸು ನೀರಿನಲ್ಲಿ ಸ್ವಚ್ಛಗೊಳಿಸುವ ವಸ್ತು ಯಾವುದಪ್ಪ ಅಂದರೆ ಮಾರ್ಜಕ. ಆನ್ಸರ್ ಏನಪ್ಪ ಅಂದರೆ ಮಾರ್ಜಕ ಇದರ ಸರಿಯಾದ ಆನ್ಸರು. ಅದೇ ರೀತಿ ಆಮ್ಲೀಯ ಮಾಧ್ಯಮದಲ್ಲಿ ಕೂಡ ನಿಮ್ಗೆ ಏನಾದರೂ ಸ್ವಚ್ಛ ಮಾಡಬೇಕಾದ್ರೆ ನೀವು ಮಾರ್ಜಕಗಳನ್ನೇ ಯೂಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ಸ್ವಚ್ಛ ಆಗಲ್ಲ. ಅದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ಸೊ ಈ ಥರ ನಿಮಗೆ ಈ ಒಂದು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಸಿಕ್ಕಾಪಟ್ಟೆ ಬಂದುಬಿಟ್ಟಿರುತ್ತೆ. ಸೊ ಗೊತ್ತಾಗಲ್ಲ. ಸೊ ಹೀಗಾಗಿ ನಾವು ಈ ನೀರಿನ ಬಗ್ಗೆ ಎಷ್ಟು ಓದಿದ್ರು ಇನ್ನೂ ಕಮ್ಮಿನೇ ಅಂತ ನನಗೆ ಅನಿಸುತ್ತೆ, ಹೌದಾ? ಸೊ ಇದಿಷ್ಟೇ ಅಲ್ಲ, ಇದ್ರ ಬಿಟ್ಟರೆ ಇನ್ನೂ ಬೇಕಾಷ್ಟು ಕ್ವಶನ್ಗಳು ಬರುತ್ತೆ. ಕೆಲವು ಆಹಾರ ವಸ್ತುಗಳು ಇರತಕ್ಕಂಥ ನೀರಿನ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಅದ್ರ ರಿಲೇಟೆಡ್ ಕೂಡ ಕ್ವಶನ್ಗಳು ಬಂದರೆ ಬರ್ಬೋದು. ಆದರೆ ಕೆಲವೊಂದು ಕ್ವಶನ್ಗಳು ಹೇಳ್ತೀನಿ ಕೇಳಿ. ನಾವು ಡೈಲಿ ಯೂಸ್ ಮಾಡುವ ನಮ್ಮ ಮೊಟ್ಟೆ ಎಗ್ ಇರುತ್ತಲ್ಲ, ಸೊ ಎಗ್ನಲ್ಲಿರೋದು 75% ವಾಟರು. ಅದ್ರ ಬಿಟ್ಟರೆ ಹಾಲು, ಮಿಲ್ಕ್, ಅದರಲ್ಲಿರೋದು 85% ವಾಟರೇ. ಟೊಮೆಟೊ ತೊಗೊಂಡ್ರೆ 95% ವಾಟರು. ಆಮೇಲೆ ಹಸಿರು ತರಕಾರಿ ಯಾವುದೇ ತೊಗೊಳ್ಳಿ, ಸೊ ಅದರಲ್ಲಿ ಕೂಡ ಒಂದು 90% ವಾಟರ್ ಇರುತ್ತೆ. ಇನ್ನು ಶುದ್ಧ ನೀರು ಅಂದರೆ ಯಾವ ನೀರು ಅಂತ ಕರಿತೀವಿ ನಾವು? ಮಳೆಯ ನೀರು. ಯಾವ ನೀರು? ಮಳೆಯ ನೀರು. ಮಳೆಯ ನೀರಲ್ಲಿ ಇರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂದರೆ ಕಾರ್ಬನಿಕ್ ಆಮ್ಲ. ಇದನ್ನು ಕೂಡ ಲಕ್ಷದಲ್ಲಿ ಇಟ್ಕೊಳ್ಳಿ. ಯಾವುದು? ಕಾರ್ಬನಿಕ್ ಆಮ್ಲ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಒಂದ್ಸಲ ಹೇಳ್ತೀನಿ. ಭೂಮಿಯ ಮೇಲ್ಮೈ ಇರೋದೇ 71% ನೀರು. ಫಸ್ಟು ಭೂಮಿಯ ಮೇಲೆ ಒಂದು ಲಭ್ಯವಾಗತಕ್ಕಂಥ ನೀರಿನಲ್ಲಿ 97% ನೀರಲ್ಲಿರುತ್ತೆ, ಸಾಗರ ಮತ್ತು ಸಮುದ್ರಗಳಲ್ಲಿ ಹಂಚಿಕೆಯಾಗಿದೆ. ಇದನ್ನು ಕೂಡ ನೀವು ಲಕ್ಷದಲ್ಲಿಟ್ಕೊಳ್ಳಿ. ಇನ್ನು ಈ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ನೀರಾವಿಯ ರೂಪದಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ 0.001% ನೀರು ಹೆಂಗಿರುತ್ತೆ ಅಂದರೆ ವಾಟರ್ ಹಫರ್ಸ್ನಲ್ಲಿ ಈ ಒಂದು ವಾತಾವರಣದಲ್ಲಿ ಇರುತ್ತೆ. ಇನ್ನು ಧ್ರುವಗಳ ಮಂಜುಗಡ್ಡೆಯಲ್ಲಿ ಏನಾದರೂ ನೋಡಿದ್ರೆ 2.4% ಅಷ್ಟು ನೀರು ಅಲ್ಲೇ ಇರುತ್ತೆ, ಹೌದಾ? ಇನ್ನು ಉಳಿದಿರ್ತಕ್ಕಂಥ ಪರ್ಸೆಂಟೇಜಲ್ಲಿ ಇರುತ್ತಪ್ಪ ಅಂದರೆ ನೀರು, ನದಿ, ಬಾವಿ, ಸರೋವರ ಒಂದು ಮುಂತಾದವುಗಳಲ್ಲಿ ಈ ಒಂದು ನೀರು ಪ್ರೆಸೆಂಟ್ ಇರುತ್ತೆ. ನಮ್ಮ ಭೂಮಿಯನ್ನು ನೀಲಿ ಗ್ರಹ ಅಂತ ಕರೀತಾರೆ. ಯಾಕೆ ಕರೀತಾರೆ? ಇದರ ಒಂದು ಭೂಮಿಯ ಮೇಲ್ಮೇಲೆ ಇರತಕ್ಕಂಥ 71% ನೀರೇನಿರುತ್ತಲ್ಲ, ಸೊ ಇದು ನೀಲಿ ಕಲರ್ನಲ್ಲಿ ಕಾಣಿಸುತ್ತೆ. ಸೊ ಹೀಗಾಗಿ ಈ ನಮ್ಮ ಭೂಮಿಯನ್ನು ಏನಂತ ಕರೀತಾರೆ? ನೀಲಿ ಗ್ರಹ ಅಂತ ಕರೀತಾರೆ. ಇನ್ನು ಪಿ ಎಚ್ ಬಗ್ಗೆ ಹೇಳಬೇಕಂದ್ರೆ ನೀರಿನ ಒಂದು pH ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದಕ್ಕಿಂತ ಮುಂಚೆ ಚಾಪ್ಟರ್ನಲ್ಲಿ. ಎಷ್ಟಿರುತ್ತೆ? 7.0 ಅಥವಾ 7 ಅಂದರೂ ತಪ್ಪೇನಿಲ್ಲ, 7 ಇರುತ್ತೆ. ಸೊ 7 ಅಂದರೆ ಇದು ಏನಿರುತ್ತೆ? ಒಂದು ತಟಸ್ಥ ಇರುತ್ತೆ. ಈ ಕಡೆ ಆ್ಯಸಿಡ್ ಅಲ್ಲ, ಬೇಸ್ ಅಲ್ಲ, ಬಟ್ ಇದೊಂದು ತಟಸ್ಥವಾಗಿರತಕ್ಕಂಥ ನೀರು. ಎಷ್ಟಿರುತ್ತಪ್ಪ ಅಂದರೆ 7. ಸೊ ಈ ಥರ ನಿಮಗೆ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಕ್ಕಾಪಟ್ಟೆ ಕ್ವಶನ್ಗಳು ಬಂದಿರುತ್ತೆ. ಆದರೂ ನಾನು ಎಲ್ಲ ಕ್ವಶನ್ಗಳನ್ನ ಈ ಒಂದು ಚಾಪ್ಟರ್ನಲ್ಲಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಹೊಸಬರು ನಮ್ಮ ಕ್ಲಾಸ್ನ ನೋಡ್ತಾ ಇದ್ದರು, ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಕೂಡ ನಮ್ಮ ವಿಡಿಯೋಸ್ ಲಿಂಕ್ಗಳನ್ನು ಕಳಿಸಿ, ಅವರು ಕೂಡ ನೋಡಿ, ಅವರಿಗೆ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ, ಮತ್ತು ಮುಂದಿನ ಒಂದು ಚಾಪ್ಟರ್ ಬರುತ್ತೆ. ಚಾಪ್ಟರ್ ನೇಮ್ ಏನಪ್ಪ ಅಂದರೆ ಪರಿಸರ ಮಾಲಿನ್ಯ, 14ನೇ ಚಾಪ್ಟ್ರು. ಸೊ ಆ ಒಂದು ಚಾಪ್ಟರ್ನಲ್ಲಿ
ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಥ್ಯಾಂಕ್ ಯು.